ನಾಳೆ ನಾಳೆ ಬೆಳಗ್ಗೆ ಶನಿವಾರ ಆಗಸ್ಟ್ 23 ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 200ಕ್ಕಿಂತ ಹೆಚ್ಚು ವೆಹಿಕಲ್ಸ್ ಅಲ್ಲಿ ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ. ನಮ್ಮ ವಿಶ್ವಣ್ಣ ಇದಕ್ಕೆ ಪ್ರೇರಣೆ ನಮಗೆಲ್ಲ. ಯಾಕಂತ ಹೇಳಿದ್ರೆ ಅವರು ಧರ್ಮಸ್ಥಳದ ಯಾತ್ರೆಗೆ ಪ್ರಾರಂಭ ಮಾಡಿದಂಥವ್ರು. ಈಗ ಇಡೀ ಬೆಂಗಳೂರು ಆದ್ಯಂತ ಮತ್ತೆ ಇಡೀ ಬೇರೆ ಬೇರೆ ಕ್ಷೇತ್ರಗಳಿಂದನೂ ಕೂಡ ನಾವೆಲ್ಲರೂ ಕೂಡ ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಬೊಮ್ಮನಹಳ್ಳಿಯಿಂದ ನೈಸ್ ರೋಡ್ ಮುಖಾಂತರ ಮಾಧವವಾರ ಜಂಕ್ಷನ್ ಅಂದ್ರೆ ತುಮಕೂರು ಮತ್ತೆ ನೈಸ್ ರೋಡ್ ಮಧ್ಯೆ ಇರುವಂತ ಯಲಹಂಕದ ಮಾಧವವಾರ ಜಂಕ್ಷನ್ ಅಲ್ಲಿ ನಾಳೆ ಬೆಳಗ್ಗೆ 7 ಗಂಟೆಗೆ ಅಲ್ಲಿ ನಾವು ಸೇರ್ತಾ ಇದ್ದೇವೆ. ಅಲ್ಲಿಂದ ತಿಂಡಿ ಮುಗಿಸಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನು ಹೊರಡ್ತೇವೆ. ಮತ್ತೆ ಹಾಸನದಲ್ಲಿ ಇರುವಂತಹ ಒಂದು ಚೌಲ್ಟ್ರಿಯಲ್ಲಿ ಈಗಾಗಲೇ ಊಟಕ್ಕಲ್ಲಿ ನಾವು ಅರೇಂಜ್ ಮಾಡ್ಕೊಂಡಿದ್ದೇವೆ. ಅದಾದ ನಂತರ 2 ಗಂಟೆ ಅಷ್ಟೊತ್ತಿಗೆ ಧರ್ಮಸ್ಥಳವನ್ನ ನಾವು ತಲುಪ್ತಾ ಇದ್ದೇವೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಮಾಡಿ ಮಾನ್ಯ ಧರ್ಮಾಧಿಕಾರಿಗಳಾದಂಥ ಹೆಗಡೆಜಿಯವರ ಹತ್ರ ಅವ್ರನ್ನ ಮಾತಾಡಿಸಿ ಮತ್ತೆ ವಾಪಸ್ ಸಂಜೆ ಬರುವಂತ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸಾವಿರಾರು ಭಕ್ತರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಧರ್ಮ ರಕ್ಷಣಾ ಯಾತ್ರೆಯನ್ನ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮೆಲ್ಲ ಕ್ಷೇತ್ರದಿಂದ ಅಭೂತಪೂರ್ವಕವಾಗಿ ಸ್ಪಂದನೆ ಮಾಡಿದ್ದಾರೆ. ನೂರಾರು ವೆಹಿಕಲ್ಸು ಇದರಲ್ಲಿ ಪಾಲ್ಗೊಳ್ತಾ ಇದೆ. ಇನ್ನು ಬೇರೆ ಆನೇಕಲ್ಲಿಂದನೂ ಕೂಡ ಬೇರೆ ಸುಮಾರು ಒಂದು 250 ವೆಹಿಕಲ್ಸ್ ಅಲ್ಲೂ ಬರ್ತಾ ಇದ್ದಾರೆ ನಾಳೆ. ಮತ್ತೆ ಇನ್ನು ಜಯನಗರದಿಂದನೂ ಕೂಡ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಅದೇ ರೀತಿಯಾಗಿ ನಾಳೆ ನಾಡಿದ್ದು ಸೋಮವಾರ ಎಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಕೈಗೊಳ್ತಾ ಇದ್ದೇವೆ. ಮತ್ತೆ ಏನು ನಮ್ಮ ಹಿಂದೂ ಧರ್ಮ ಆ ಧರ್ಮದ ಬಗ್ಗೆ ಮತ್ತೆ ದೇವಸ್ಥಾನದ ಬಗ್ಗೆ ಮಂಜುನಾಥನ ಬಗ್ಗೆ ಅವಹೇಳನಕಾರಿಯಾಗಿ ಬಿಂಬಿಸುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಅದಕ್ಕೆಲ್ಲ ವಿರೋಧ ಮಾಡಿ ನಾವು ದೇವರ ದರ್ಶನವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ. ಥ್ಯಾಂಕ್ ಯು ಅಪ್ಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.